ಇನ್ನು ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಜೈಲು ಹಕ್ಕಿ ಆಗಿರುವಂತ ನಟ ದರ್ಶನ್ಗೆ ಕಾನೂನು ಕಂಟಕ ದಿನದಿನಕ್ಕೂ ಕೂಡ ಬಿಗಿಯಾಗುವಂತ ಲಕ್ಷಣಗಳೇ ಕಾಣ್ತಾ ಇವೆ. ಪಟ್ಟಣಗೆರೆ ಶೆಡ್ನಲ್ಲಿ ರೇಣುಕಾಸ್ವಾಮಿಗೆ ಚಿತ್ರಹಿಂಸೆ ಕೊಟ್ಟು ಸಾಯಿಸಿರುವಂತಹ ದೃಶ್ಯಾವಳಿಗಳು ಸಿಸಿಟಿವಿಯಲ್ಲಿ ಸೆರೆಯಾಗಿವೆಯಂತೆ. ಹಾಗಾಗಿ ಡಿ ಗ್ಯಾಂಗ್ ಸಿಸಿಟಿವಿ ಫುಟೇಜ್ ಅನ್ನ ಡಿಲೀಟ್ ಮಾಡಿದೆ ಅನ್ನೋ ಸ್ಫೋಟಕ ವಿಚಾರ ಈಗ ಪೊಲೀಸರಿಗೆ ಸಿಕ್ಕಿದೆ. ಪೊಲೀಸರು ಈಗ ಡಿವಿಆರ್ ರಿಟ್ರೀವ್ಗೆ ಮುಂದಾಗಿದ್ದಾರೆ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ನಟ ದರ್ಶನ್ ಪರಪ್ಪನ ಅಗ್ರಹಾರ ಜೈಲು ಸೇರಿದ್ದಾರೆ. ಪ್ರಕರಣ ಸಂಬಂಧ ಒಂದು ಕಡೆ ತನಿಖೆ ಕೂಡ ಒಳಗೊಳಗೆ ಚುರುಕಾಗಿದೆ. ಹೀಗಿರುವಾಗ ಪೊಲೀಸರಿಗೆ ಮಹತ್ವದ ಸುಳಿವು ಸಿಕ್ಕಿದ್ದು ಪಟ್ಟಣಗೆರೆ ಶೆಡ್ನಲ್ಲಿ ರೇಣುಕಾಸ್ವಾಮಿ ಮೇಲೆ ನಟ ದರ್ಶನ್ ಡೆಡ್ಲಿ ಅಟ್ಯಾಕ್ ಮಾಡಿರುವ ಬಗ್ಗೆ ಮಾಹಿತಿ ಇದೆ. ಹಾಗಾದ್ರೆ ಪೊಲೀಸರಿಗೆ ಸಿಕ್ಕಿರುವ ಆ ಮಹತ್ವದ ಸುಳಿವು ಏನು ಅಂತೀರಾ? ಅದನ್ನೇ ಎಳೆ ಎಳೆಯಾಗಿ ತೋರಿಸ್ತೇವೆ ನೋಡಿ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಪೊಲೀಸರು ಪ್ರೈಮ್ ಟೈಮ್ ನೋಟಿಸ್ ಮಾಡಿದ್ದಾರೆ. ಜೂನ್ 8ರ ಸಂಜೆ 7ರಿಂದ ಬೆಳಗ್ಗೆ 12 ಗಂಟೆಯವರೆಗಿನ ಸಮಯವನ್ನೇ ಎವಿಡೆನ್ಸ್ ಆಗಿ ಮಾಡಿದ್ದಾರೆ. ಇದರ ಪ್ರಕಾರ ಕೊಲೆ ನಡೆದ ಕೆಲವೇ ಕ್ಷಣಗಳಲ್ಲಿ ಆರೋಪಿಗಳು ಸಾಕ್ಷ್ಯನಾಶಕ್ಕೆ ಮುಂದಾಗಿದ್ರಂತೆ. ಸರಿಯಾಗಿ 7 ಗಂಟೆ ಸುಮಾರಿಗೆ ರೇಣುಕಾಸ್ವಾಮಿ ಜೀವ ತೆಗೆದಿದ್ದ ಡಿ ಗ್ಯಾಂಗ್ ಶೆಡ್ನಲ್ಲಿ ಅಟ್ಟಾಡಿಸಿಕೊಂಡು ಹೊಡೆದಿದ್ರಂತೆ. ಹಾಗೆ ಕರೆಂಟ್ ಶಾಕ್ ಕೊಟ್ಟಿದ್ದಲ್ಲದೆ ಚಿತ್ರಹಿಂಸೆ ನೀಡಿ ಡಿ ಗ್ಯಾಂಗ್ ಅಲ್ಲಿಂದ ಎಸ್ಕೇಪ್ ಆಗಿತ್ತಂತೆ. ಕೊಲೆ ನಡೆದ ದಿನ 2 ಆರೋಪಿಗಳನ್ನ ಬಿಟ್ಟು ಉಳಿದವರು ಕಾಲ್ಕಿತ್ತಿದ್ರಂತೆ. ನಂತರ ಆ ಇಬ್ಬರಿಂದಲೇ ಸಾಕ್ಷ್ಯನಾಶ, ರೇಣುಕಾಸ್ವಾಮಿ ಬಾಡಿ ಶಿಫ್ಟಿಂಗ್ ಕಾರ್ಯ ನಡೆದಿತ್ತಂತೆ. ಶೆಡ್ನಲ್ಲಿ ರೇಣುಕಾಸ್ವಾಮಿ ಜೀವ ತೆಗೆದು ಸೆಕ್ಯೂರಿಟಿ ಗಾರ್ಡ್ ಕೊಠಡಿಯಲ್ಲಿ ಶವ ಹಾಕಿದ್ರಂತೆ. ಸಂಜೆ 2 ಗಂಟೆಗೆ ಶವ ತಂದು ಹಾಕಿದ್ದ ಡಿ ಗ್ಯಾಂಗ್ ರಾತ್ರಿ 12 ಗಂಟೆ ನಂತರ ಬೇರೆಡೆ ಶಿಫ್ಟ್ ಮಾಡಿ ಇಡೀ ಕೇಸ್ನ ಸಾಕ್ಷಿಗಳನ್ನ ನಾಶ ಮಾಡಲು ಯತ್ನಿಸಿದ್ದಾರಂತೆ. ಕತೆ ಇಷ್ಟಕ್ಕೆ ಮುಗಿಯಲ್ಲ. ಮುಂದಿನ ಪ್ಲಾನ್ಗಳನ್ನ ಕೇಳಿದ್ರೆ ಎಂಥವರು ಬೆಚ್ಚಿ ಬೀಳ್ಬೇಕು ನೋಡಿ. ರೇಣುಕಾಸ್ವಾಮಿ ಕೊಲೆಗೈದು ಡಿ ಗ್ಯಾಂಗ್ ಶೆಡ್ನಲ್ಲಿದ್ದ ಸಿಸಿಟಿವಿ ದೃಶ್ಯಗಳನ್ನ ಡಿಲೀಟ್ ಮಾಡಿದ್ದಾರಂತೆ. ಕೊಲೆ ಆರೋಪಿ ದರ್ಶನ್ ಬಂದಿರೋದು, ಹೋಗಿರೋದು, ರೇಣುಕಾಸ್ವಾಮಿ ಮೇಲೆ ಹೊಡೆದಿರೋದು ಸೇರಿ ಶೆಡ್ನಲ್ಲಿದ್ದ 20ಕ್ಕೂ ಹೆಚ್ಚು ಫುಟೇಜ್ಗಳನ್ನ ನಾಶ ಮಾಡಿರುವ ಬಗ್ಗೆ ಮಾಹಿತಿ ಇದೆ. ಶೆಡ್ನ ಸಿಸಿಟಿವಿಯಲ್ಲಿ ದರ್ಶನ್ ಗ್ಯಾಂಗ್ನ ಕ್ರೌರ್ಯ ಎಲ್ಲಾ ಸರಿಯಾಗಿತ್ತಂತೆ. ಹೀಗಾಗಿ ಜೂನ್ 8ರ ಸಮಯವನ್ನೇ ಎವಿಡೆನ್ಸ್ ಆಗಿ ಪೊಲೀಸರು ಸ್ವೀಕರಿಸಿದ್ದಾರೆ. ಡಿಲೀಟ್ ಆದ ಡೇಟಾವನ್ನ ರಿಟ್ರೀವ್ ಮಾಡೋಕೆ ಮುಂದಾಗಿದ್ದಾರೆ. ಶೆಡ್ನಲ್ಲಿನ ಡಿವಿಆರ್ ಅನ್ನ ಎಫ್ಎಸ್ಎಲ್ಗೆ ಕಳುಹಿಸಿದ್ದು ವರದಿಗಾಗಿ ಕಾಯ್ತಿದ್ದಾರೆ. ಮತ್ತೊಂದೆಡೆ ಅಚ್ಚರಿ ಅಂದ್ರೆ ರೇಣುಕಾಸ್ವಾಮಿ ಮೇಲೆ ಹಲ್ಲೆ ಮಾಡಿದ್ದ ವಿಡಿಯೋವನ್ನ ಪ್ರದೋಷ್ ರೆಕಾರ್ಡ್ ಮಾಡಿದ್ದಾನಂತೆ. ಕೇವಲ 3-4 ಸೆಕೆಂಡ್ ವಿಡಿಯೋ ರೆಕಾರ್ಡ್ ಮಾಡಿದ್ದು ಆ ವಿಡಿಯೋದಲ್ಲಿ ರೇಣುಕಾಸ್ವಾಮಿ ಮೇಲೆ ದರ್ಶನ್ ಅಟ್ಯಾಕ್ ಮಾಡುವುದಂತೂ ಇದೆಯಂತೆ. ದರ್ಶನ್ ಸೂಚನೆಯಂತೆ ಪ್ರದೋಷ್ ವಿಡಿಯೋ ಮಾಡಿರೋದು ಬೆಳಕಿಗೆ ಬಂದಿದೆ. ಇನ್ನು ವಿಡಿಯೋ ಮಾಡ್ತಿದ್ದಾಗ ಪ್ರದೋಷ್ ಇದ್ದಕ್ಕಿದ್ದಂತೆ ನಿಲ್ಲಿಸಿ ಅದನ್ನ ಡಿಲೀಟ್ ಮಾಡಿದ್ದಾನಂತೆ. ಹೀಗಾಗಿ ಡಿಲೀಟ್ ಆದ ವಿಡಿಯೋವನ್ನ ರಿಟ್ರೀವ್ಗೆ ಪೊಲೀಸರು ಮುಂದಾಗಿದ್ದಾರೆ. ಐಫೋನ್ ಆಗಿರೋದ್ರಿಂದ ರಿಟ್ರೀವ್ ಅಷ್ಟು ಸುಲಭ ಅಲ್ಲ. ಹೀಗಾಗಿ ಹೊಸ ಟೆಕ್ನಾಲಜಿ ಮೊರೆ ಹೋಗಿದ್ದಾರೆ ಪೊಲೀಸರು. ಇಷ್ಟೆಲ್ಲ ತನಿಖಾ ಇನ್ಸೈಡ್ಗಳ ನಡುವೆ ಜೈಲಿನಲ್ಲಿರುವ ದರ್ಶನ್ಗೆ ಜೈಲೂಟವೇ ಸೇರ್ತಿಲ್ವಂತೆ. ಹೀಗಾಗಿ ಮನೆಯಿಂದ ಊಟ, ಬಟ್ಟೆ, ಹಾಸಿಗೆ, ಪುಸ್ತಕ ಕೋರಿ ಮ್ಯಾಜಿಸ್ಟ್ರೇಟ್ ಕೋರ್ಟ್ಗೆ ನಟ ದರ್ಶನ್ ಅರ್ಜಿ ಸಲ್ಲಿಸಿದ್ದಾರೆ. ದರ್ಶನ್ ಅರ್ಜಿ ಸಂಬಂಧ ಜುಲೈ 26ರ ಒಳಗೆ ಮ್ಯಾಜಿಸ್ಟ್ರೇಟ್ ಕೋರ್ಟ್ ತೀರ್ಮಾನಿಸಬೇಕಿದೆ. ಬ್ಯೂರೋ ರಿಪೋರ್ಟ್ ಟಿವಿ9.